ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ 20 ಸ್ಥಾನಗಳನ್ನು ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಆತ್ಮವಿಶ್ವಾಸವಿದೆ. ಕಾರಣ 5 ಗ್ಯಾರಂಟಿಗಳನ್ನು ನಾವು ಜಾರಿಗೆ ಮಾಡಿದ್ದೇವೆ. ಆ ಗ್ಯಾರಂಟಿಗಳ ಮೇಲೆ ಜನರಿಗೆ ಭರವಸೆ ಇದೆ. ಜನರು ನಮಗೆ ಮತವನ್ನ ನೀಡ್ತಾರೆ ಅಂತ ಜನರ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಎಂಬಿ ಪಾಟೀಲ್ ಕೂಡ ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ವಿಜಯಪುರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಚ್ಚೇ ದಿನ ಬರಲಿಲ್ಲ, ಮೋದಿ ಯಾವುದೇ ಕೆಲಸವನ್ನ ಮಾಡಲಿಲ್ಲ, ಹೀಗಾಗಿ ರಾಜ್ಯದಲ್ಲಿ ಈ ಬಾರಿ ಮೋದಿ ಅಲೆ ಇಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ 20 ಸ್ಥಾನಗಳನ್ನ ಗೆದ್ದೇ ಗೆಲ್ಲುತ್ತೆ. 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿರೋದ್ರಿಂದ ಜನರು ನಮ್ಮ ಪರವಾಗಿ ಇರ್ತಾರೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. 14ರಲ್ಲಿ ಮೊದಲೇ ಹಂತ ಎರಡನೇ ಹಂತ ಕೂಡಿ ನಾವು ಕನಿಷ್ಠ ಪಕ್ಷ 20ರಿಂದ 22 ಸೀಟ್ ಗೆಲ್ತೀವಿ. 14ರಲ್ಲಿ 10 ಗೆಲ್ತೀವಿ. ನಾವು ಮೊದಲೇದರಲ್ಲೂ ಕೂಡ 10 ಗೆಲ್ತೀವಿ, ಇದರಲ್ಲೂ ಕೂಡ 10 ಗೆಲ್ತೀವಿ. ಕನಿಷ್ಠ ಪಕ್ಷ 20 ಸೀಟ್ಸ್ ಗೆಲ್ತೀವಿ. ಮಿನಿಮಮ್ ಇಟ್ ಮೇ ಕ್ರಾಸ್ ಮಿನಿಮಮ್ 20 ಆಲ್ಸೋ, 22, 24 ಹೋಗ್ಬೋದು. ಮೋದಿದೇನು ಹವಾ ಈ ಸರಿ ವರ್ಕೌಟ್ ಆಗಲ್ಲ, ಏನೂ ಆಗಲ್ಲ. ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರೂ ಆಗಿಲ್ಲಲ್ಲ. ಅಚ್ಚೇ ದಿನ ಬಂದಿಲ್ಲ, ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ. ನಾ ಖಾऊंगा ನಾ ಖಾನೆ दूंगा, ಎಲೆಕ್ಟ್ರಲ್ ಬಾಂಡ್ಸ್ನಾಗ ಎಲ್ಲ ಅದು ಬಹಿರಂಗಾಗ್ಯದ. ಹೀಗಾಗಿ ಯಾವುದು ಮೋದಿಯವ್ರದ್ದು ಯಾವುದು ವರ್ಕೌಟ್ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಏನಿದೆ, ವಿಧಾನಸಭಾ ಚುನಾವಣೆಯ ಮುಂಚೆ 5 ಗ್ಯಾರಂಟಿ ಕಾರ್ಡ್ಗಳನ್ನು ಪ್ಲೇ ಮಾಡುವ ಮೂಲಕ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಅದೇ ಭರವಸೆ ಈಗ ಕಾಂಗ್ರೆಸ್ ನಾಯಕರಲ್ಲಿ, ಸಚಿವರಲ್ಲಿ, ಶಾಸಕರಲ್ಲಿ, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಇರುವಂಥದ್ದು. ಗ್ಯಾರಂಟಿ ಯೋಜನೆಗಳನ್ನು 10 ತಿಂಗಳಲ್ಲಿ 5 ಯೋಜನೆಗಳನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. ಫಲಾನುಭವಿಗಳು ಕೂಡ ಒಳ್ಳೆ ರೀತಿಯಲ್ಲೇ ಸ್ಪಂದಿಸ್ತಾ ಇದ್ದಾರೆ. ಅಂದಮೇಲೆ ಈ ಬಾರಿ ನಡೆದಂಥ ಮೊದಲ ಹಂತದ ಚುನಾವಣೆಯಲ್ಲಿ 10 ಕ್ಷೇತ್ರಗಳನ್ನು ಗೆಲ್ತೇವೆ. ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಇನ್ನು 10 ಕ್ಷೇತ್ರಗಳನ್ನ ಗೆಲ್ತೇವೆ. ಅಲ್ಲಿಗೆ 10, 10, 20 ಈ 20 ಕ್ಷೇತ್ರಗಳನ್ನ ನಾವು ಈಸಿಯಾಗಿ ಗೆದ್ಕೊಂಡು ಬಿಡ್ತೀವಿ ಅಂತ ವಿಜಯಪುರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಕಾಂಗ್ರೆಸ್ನವರು ಇದೇ ಗ್ಯಾರಂಟಿಗಳನ್ನು ಮುಂದುವರಿಸಬೇಕು ಅಂತ ಅಂದರೆ, ಕೇಂದ್ರದಲ್ಲೂ ಕೂಡ ಈ ಗ್ಯಾರಂಟಿಗಳನ್ನು ಇಟ್ಕೊಂಡು ದೇಶದ ಅಭಿವೃದ್ಧಿ ಮಾಡಬೇಕು ಅಂತ ಅಂದರೆ ನಮಗೆ ಮತ ಹಾಕಿ ನೀವು ಅಂತ ಮತಯಾಚನೆಯನ್ನು ಹೋದಲ್ಲಿ ಬಂದಲ್ಲಿ ಕೂಡ ಈ ಗ್ಯಾರಂಟಿಗಳನ್ನು ಇಟ್ಕೊಂಡೇ ಮಾತನಾಡ್ತಾರೆ. ಆದರೆ ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು, ಬಿಜೆಪಿಯವರು ಕೇವಲ ಮೋದಿ ಫೇಸನ್ನು ಇಟ್ಕೊಂಡು ಪ್ರಚಾರಕ್ಕೆ ಬರ್ತೀರಾ, ಅಭಿವೃದ್ಧಿ ಕಾರ್ಯಗಳನ್ನು ತೋರಿಸಿ ನೋಡೋಣ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಎಂಬಿ ಪಾಟೀಲ್ ಕೂಡ ಅದೇ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾವು ನಮ್ಮ ಗ್ಯಾರಂಟಿಗಳನ್ನು ಅದೇ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ಮತಯಾಚನೆ ಮಾಡ್ತಿದ್ದೇವೆ, ಹಾಗಾಗಿ ಈ ಬಾರಿ ನಾವೇ ಗೆಲ್ತೀವಿ ಅಂತ ಆತ್ಮವಿಶ್ವಾಸದ ಮಾತುಗಳಾಡಿದ್ದಾರೆ.